ನಮಸ್ಕಾರ. ನಾನು ಕಾಂಚನ ಹಾಗೂ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಎಂದರೆ ಮೊದಲನೇದಾಗಿ ಸ್ವೀಟಲ್ಲಿ ಜ್ಞಾನ ಬರುತ್ತೆ ಮಧುರದ ಪೇಡ. ಸೊ ಆ ಮಧುರದ ಪೇಡ ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಸ್ಟೈಲಲ್ಲಿ ಕೇವಲ 5 ಪದಾರ್ಥಗಳನ್ನು ಬಳಸಿ ಮಧುರದ ಪೇಡ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ಏಲಕ್ಕಿ ಪೌಡರ್, ತುಪ್ಪ, ಸಕ್ಕರೆ ಪುಡಿ ಹಾಗೂ ಹಾಲಿನ ಪುಡಿ, ಮಿಲ್ಕ್ ಪೌಡರ್. ಹಾಲು. ಸೊ ಮೊದಲನೇದಾಗಿ 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಒನ್ ಬೌಲ್ ಮಿಲ್ಕ್ ಪೌಡರ್ ಹಾಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋದನ್ನ ಫ್ರೈ ಮಾಡೋಣ. ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಮಗೆ ಬೇಕಂದರೆ ಆಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಬೋದು ನಾವು. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಕೈ ಬಿಡದೆ ಇದನ್ನು ಫ್ರೈ ಮಾಡ್ತಾ ಇರಬೇಕು, ಇಲ್ಲದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ನಾವು ಫ್ರೈ ಮಾಡ್ತಾ 5 ಮಿನಿಟ್ಸ್ ಆಗಿದೆ. 5 ಮಿನಿಟ್ಸಿಂದ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ತಾ ಇದ್ದೀವಿ. ನಾವು ಫ್ರೈ ಮಾಡ್ತಾ ಇರೋದಕ್ಕೆ ಈ ಥರ ಬಂದಿದೆ. ಇದಿನ್ನೂ ಆಗಿಲ್ಲ. ಸೊ ಈ ಟೈಮಲ್ಲಿ ಸ್ವಲ್ಪ ತಳ ಹಿಡಿತಾ ಇದೆ. ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. 1/2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇಟ್ಟು ಇದನ್ನ ಹೀಗೆ ಫ್ರೈ ಮಾಡಬೇಕು, ಆಗಲೇ ಇದರ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಫ್ಲೇಮ್ ಹೈ ಇಟ್ ಮಾಡಿದ್ರೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೀದೋಗೋ ಚಾನ್ಸಸ್. ಹಾಗಾಗಿ ನಾವು ಸ್ಲೋಲಿಕ್ಕೆ ಸ್ವಲ್ಪ ಟೈಮ್ ನೋಡ್ಬೋದು. ನಾನು ಕಂಟಿನ್ಯೂಸ್ 10 to 15 ಮಿನಿಟ್ಸಿಂದ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಇದನ್ನು ಕೈ ಬಿಡ್ದಿರ ಕಳಿಸ್ತಾನೆ ಇದ್ದೀನಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇವಾಗ ನೀವು ನೋಡ್ಬೋದು, ವೈಟ್ ಕಲರ್ ಇದ್ದ ಹಾಲಿನ ಪುಡಿ ಬ್ರೌನ್ ಕಲರ್ ಆಗಿದೆ. ಈ ಥರ ಕಲರ್ ಬರಬೇಕು ನಮಗೆ. ಕೈ ಬಿಡದೆ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇವಾಗ ಆಗಿದೆ ನೋಡಿ. ಇವಾಗ ನಮಗೆ ಬೇಕಾಗಿರೋ ಕಲರ್ ಬಂದಿದೆ. ಇವಾಗ ಸೊ ಏಲಕ್ಕಿ ಪೌಡರ್ ಹಾಕ್ಕೊಳ್ತೀನಿ, 1/4 ಚಮಚ ಅಷ್ಟು. ಏಲಕ್ಕಿ ಪೌಡರ್ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಏಲಕ್ಕಿ ಪೌಡರ್ ಹಾಕಿ 1-2 ಮಿನಿಟ್ಸ್ ಆಗಬೇಕು. 1-2 ಮಿನಿಟ್ಸ್ ಆದರೆ ಸಾಕು. ಈಗ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆಗಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಹಾಲು. ಹಾಲು ಹಾಕಮೇಲೆ ಮಿಕ್ಸ್ ಮಾಡಬೇಕು, ಕೈ ಬಿಡದಿರ ಅಂಟೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ 5 ಮಿನಿಟ್ಸ್ ಫ್ರೈ ಮಾಡಬೇಕು. ಈ ಥರ ಶೇಪ್ ಮಾಡಿ ಕೈಯಲ್ಲಿ ಬರಬೇಕು. ಈ ಥರ ಆದರೆ ಆಗಿದೆ ಅಂತ. ಸೊ ಇವಾಗ ಗ್ಯಾಸ್ ಆಫ್ ಮಾಡೋಣ. ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೆ ಕ್ಲೀನಾಗಿ ಒಂದು ಬೌಲ್ ತಗೊಳ್ಳಿ. ನೀರು ಇರಬಾರ್ದು, ಎಣ್ಣೆ ನೀರಾಗಿ ಏನೂ ಇರಬಾರ್ದು. ಸೊ ಹಾಳಾಗೋ ಚಾನ್ಸಸ್ ಇರುತ್ತೆ.
ಸೊ ಇವಾಗ ನಾವು ಈ ಫ್ರೈ ಮಾಡಿರೋದು ಏನಿರುತ್ತಲ್ಲ ಇದನ್ನು ಈ ಬೌಲ್ಗೆ ಹಾಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸಕ್ಕರೆ ಪೌಡರ್ನ ಹಾಕ್ಕೊಳ್ಳೋಣ. ಸಕ್ಕರೆ ಪೌಡರ್ನ ಆ್ಯಡ್ ಮಾಡೋಣ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಆರಬೇಕಿದು ಕಂಪ್ಲೀಟಾಗಿ. ಇದು ಕಂಪ್ಲೀಟಾಗಿ ಆರಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಆಗಿದೆ. ಈಗ ಇದನ್ನ ಶೇಕ್ ಮಾಡೋಣ. ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ತಗೊಂಡು ಕೈಯಲ್ಲಿ ನೋಡಿ ಅಂಟಲ್ಲ, ಹೀಗೆ ಉಂಡೆಯನ್ನು ಮಾಡಿ ಸಕ್ಕರೆ ಪೌಡರಲ್ಲಿ ನೋಡಿ ಒಂದು ಶೇಪ್ ಕೊಟ್ಟು ಈ ಥರ ರೆಡಿಯಾಗಿದೆ. ಸೊ ಹಾಗೆ ಬಾಕಿ ಇರೋ ಪೇಡನೆಲ್ಲ ರೆಡಿ ಮಾಡೋಣ. ನೋಡಿ ಸಿಂಪಲಾಗಿ ರೆಡಿ ಆಯಿತು ಮತ್ತೊಂದು ಪೇಡ. ಸೊ ಬೌಲ್ ಮಾಡಿ ರೌಂಡ್ ಮಾಡಿ ಸ್ವಲ್ಪ ಗ್ರಾನ್ಯುಲೇಟೆಡ್ ಶುಗರ್ ಅಥವಾ ಸಕ್ಕರೆ ಪುಡಿ ಈ ಥರ ಹಾಕಿ ಮಿಕ್ಸ್ ಮಾಡಿದ್ರೆ ನೀವು ಇದನ್ನು ರೌಂಡಾಗೂ ಇಟ್ಕೊಬೋದು ಅಥವಾ ಜಸ್ಟ್ ಒಂದು ಶೇಪ್ ಕೊಟ್ಟು ಅದನ್ನು ಇಟ್ಕೊಬೋದು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಆ ಆಕಾರದಲ್ಲಿ. ಸೊ ಇವಾಗ ನೋಡಿ ಎಲ್ಲನೂ ಶೇಪ್ ಮಾಡಾಗಿದೆ. ಈಗ ಸ್ವಲ್ಪ ಇದಕ್ಕೆ ಗಾರ್ನಿಷ್ಗಾಗಿ ನಾನು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ ತಯಾರಾಗಿದೆ ನಮ್ಮ ಮಥುರಾದ ಪೇಡ. ಹೇಗೆ ಸಿಂಪಲ್ಲಾಗಿ ಮನೆಯಲ್ಲಿ ಕೇವಲ 5 ಐಟಮ್ಸ್ ಬಳಸ್ಕೊಂಡು ಮನೆಯಲ್ಲಿ 20 to 30 ಮಿನಿಟ್ಸಲ್ಲಿ ಮಾಡೋ ವಿಧಾನನ ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸಖತ್ತಾಗಿದೆ. ಸೊ ಮಥುರಾದ ಪೇಡವನ್ನು ನೀವು ಟೇಸ್ಟ್ ಮಾಡೋದಕ್ಕೆ ಮಥುರಾಗೆ ಹೋಗ್ಬೇಕಂತ ಏನಿಲ್ಲ. ಕೇವಲ 5 ಐಟಮ್ಸ್ ಬಳಸ್ಕೊಂಡು ಮನೇಲಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲಾದ್ರೂ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.